ಇನ್ನೊಂದು ನಿಮ್ದು ಚಕ್ರರತ್ನ ನಾಟಕ ಕೂಡ ಬಹಳ ಖ್ಯಾತಿ ಪಡೆದಿದೆ. ಅದರಲ್ಲಿ ಅಂದ್ರೆ ಒಬ್ಬ ಭಾವನೆಯಿಂದ ಇರುವಂತಹ ವ್ಯಕ್ತಿಯ ಪಾತ್ರ ನಿರ್ವಹಿಸೋದಕ್ಕೆ ಒಂದಿಷ್ಟು ತಯಾರಿ ಈ ತರದ್ ಹೇಳಿದ್ರಲ್ಲ, ನೋಡಿ ಕಲ್ತು ಓದಿ ಈ ತರದ್ದಾಯ್ತು. ಆದ್ರೆ ಚಕ್ರರತ್ನದಲ್ಲಿ ಚಕ್ರದ ಪಾತ್ರವನ್ನ ನಿರ್ವಹಿಸಿದ್ರಿ. ಅದಕ್ಕೆ ಯಾವ ರೀತಿ ಸಿದ್ಧತೆ ಇತ್ತು? ಚಕ್ರರತ್ನ ಅಂದ್ರೆ ಇಟ್ಸ್ ಅ ವೆಪನ್. ಹಾ, ಇಂದ್ರನ ಆಯುಧಾಗಾರದಲ್ಲಿರುತ್ತೆ, ಅದು ಭರತನ ಆಯುಧಾಗಾರಕ್ಕೆ ಬರುತ್ತೆ. ನೋಡಿ, ಇಲ್ಲಿ ವೆಪನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ, ಅಂದರೆ ನಮಗೆ ಬಂದೂಕ್ ಬೇಕಾ, ಚಾಕು ಬೇಕಾ, ಅಥವಾ ಕತ್ತಿ ಬೇಕಾ, ಅದರಲ್ಲಿ ಮಚ್ಚು ಬೇಕಾ, ಕೊಡ್ಲಿ ಬೇಕಾ, ಎಲ್ಲವೂ ಇದೆ. ಲಾಂಗ್ ಬೇಕಾ? ನೀವು ನಮ್ಮ ಸ್ಟೋರಿಗಳನ್ನ ಕೇಳಿದ್ರೆ ಎಷ್ಟೋ ನಮ್ಮ ಆಗ್ತಾ ಇರುವ ಸ್ಟೋರಿಗಳಲ್ಲಿ ವೆಪನ್ಗಳನ್ನ ಇವ್ರು ಆಯ್ಕೆ ಮಾಡ್ಕೋತಾರೆ. ಆದರೆ ಚಕ್ರರತ್ನ ಒಂದು ವೆಪನ್ನೇ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ನಾನು ಇವನ ಹತ್ರ ಇದ್ರೆ ನನಗೆ ಮರ್ಯಾದೆ ಅಂತ ಆ ವೆಪನ್ನು ಡಿಸೈಡ್ ಮಾಡುತ್ತೆ. ನಾನು ಭರತನ ಆಯುಧಾಗಾರಕ್ಕೆ ಹೋಗ್ಬೇಕು, ಇವನೇ ಅಲ್ಟಿಮೇಟ್ ಅಂತ. ಅದಕ್ಕೆ ಇಂದ್ರನ ಆಯುಧಾಗಾರದಲ್ಲಿರುತ್ತೆ. ಇಂದ್ರನೇ ಅಲ್ಟಿಮೇಟ್ ಅನ್ಕೊಂಡ್ಬಿಟ್ಟಿರುತ್ತೆ. ಆದರೆ ಆ ಚಕ್ರರತ್ನ ಅನ್ನುವ ಆಯುಧ ಯಾರು ಬೆಸ್ಟ್ ಅಂತ ಹುಡುಕ್ತಿರುತ್ತೆ. ನಾನು ಅವ್ರ ಹತ್ರ ಇದ್ರೆ ನನಗೆ ಮರ್ಯಾದೆ ಅಂತ. ಒಂದು ವೆಪನ್ ಇದನ್ನ ಡಿಸೈಡ್ ಮಾಡುತ್ತೆ. ಅಂದ್ರೆ KY ನಾರಾಯಣ ಸ್ವಾಮಿಯವರು ಈ ಪಾತ್ರವನ್ನು ಬರೆಯುವಾಗ ಅವ್ರು ನಂಗೆ ಹೇಳಿದ್ರು, ಅವರು ಪಾಪ ಬೇರೆಯವ್ರು ಮಾಡ್ಬೇಕಿತ್ತು ಈ ಪಾತ್ರನ. ಇಲ್ಲ, ಇದು ನಾನು ಹೆಣ್ಣು ಮಾಡಬೇಕು ಅಂತಾನೆ ಬರ್ದಿರೋದು ಪಾತ್ರ ಅಂತ. ಇದನ್ನ ಸಿತಾರನೇ ಮಾಡಬೇಕು ಅಂತ ಹೇಳಿದ್ರು ಅವರು ನಿರ್ದೇಶಕರಿಗೆ. ರೂಪಾಂತರ ಅಂತ ಒಂದು ತಂಡ, KSDL ಚಂದ್ರು ಅವರು ಅದನ್ನು ನಡೆಸ್ತಾರೆ. ಅವರಿಗೆ KY ನಾರಾಯಣ ಸ್ವಾಮಿಯವರು ಸ್ಕ್ರಿಪ್ಟನ್ನು ಬರೆದು ಕೊಡ್ತಾರೆ. ವಂಡರ್ಫುಲ್ ರೈಟರು. ಪದಗಳು ನೋಡಬೇಕು ನೀವು. ಅಂದರೆ ಒಂದು ವೆಪನ್ನು, ಒಬ್ಬ ರಾಜ, ಒಬ್ಬ ಧೀಮಂತ ರಾಜನನ್ನು ಆಯ್ಕೆ ಮಾಡಿಕೊಂಡು ಇವ್ರ ಹತ್ರ ಇದ್ರೆ ನನಗೆ ಮರ್ಯಾದೆ ಅಂತ ಒಂದು ವೆಪನ್ನೇ ಆ ಜಾಗವನ್ನು ಆರಿಸ್ಕೊಂಡು ಹೋಗುತ್ತೆ. ಅಂದರೆ ಇವು ಜಸ್ಟ್ ಇಮ್ಯಾಜಿನ್ ಅಂತ ಹೇಳಿದ್ರು ನನಗವರು. ಆಮೇಲೆ ನಾನು ಅವ್ರ ರೈಟರ್ ಹತ್ರ ಕುತ್ಕೊಂಡು ಮಾತಾಡಿದೆ, ಸರ್ ಈ ಪಾತ್ರ ನೀವೇನು ಕಲ್ಪಿಸ್ಕೊಂಡಿದ್ದೀರಿ? ಅವರೊಂದು ಮಾತು ಹೇಳಿದ್ರು. ಅಂದರೆ ನೋಡಿ, ಅವ್ರದ್ದು ತುಂಬ ದೊಡ್ಡ ಯೋಚನೆ. ಯಾಕಂದರೆ ಅವರು ತುಂಬ ಓದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಒಂದು ಕಾರನ್ನು ನಾವು ತೋರಿಸ್ಬೇಕು, BMW ಅಥವಾ ಯಾವುದೋ ಒಂದು ಕಂಪನಿ ಕಾರ್ನ ನಾವು ಹಿಂಗೆ ಕೊಡ್ತೀವಿ, ಈ ಒಂದು ಪ್ರಪಂಚಕ್ಕೆ ಹಿಂಗೆ ಕೊಡ್ತೀವಿ. ಅಂದರೆ ಪ್ರಚೋದಿಸುವುದಕ್ಕೆ ಹೆಣ್ಣು ಬೇಕು. ಒಂದು ಬೈಕ್, ಒಂದು ಸ್ಕೂಟಿ, ಒಂದು ಆ್ಯಕ್ಟಿವಾ, ಒಂದು ಮೊಬೈಲ್ ಫೋನು, ಒಂದು ಸಣ್ಣ ಗುಂಡು ಪಿನ್ ಇಟ್ಕೊಳ್ಳಿ ನೀವು, ಅದನ್ನು ಕೂಡ ನಾವು ಏನದನ್ನು ತೋರಿಸ್ಬೇಕು ಇಡೀ ಪ್ರಪಂಚಕ್ಕೆ. ಅದನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾವು ಒಂದು ಹೆಣ್ಣನ್ನು ಬಳಸ್ತೀವಿ. ಆ್ಯಡ್, ಜಾಹೀರಾತಿನ ಮುಖಾಂತರ ಒಂದು ಹೆಣ್ಣು ಇದ್ದರೆ ಈ ಫೋನಿಗೆ ಜಾಸ್ತಿ ಬೆಲೆ, ಈ ಕಾರಿಗೆ ಜಾಸ್ತಿ ಬೆಲೆ, ಈ ವಸ್ತುಗೆ ಬೆಲೆ. ಹಿಂಗೆಲ್ಲ ಮಾಡ್ತಿರುವಾಗ ನೀನು ಯೋಚನೆ ಮಾಡು, ಹೆಣ್ಣಿನ ಶಕ್ತಿ ಏನು ಅಂತ. ಇದು ನೆಗೆಟಿವ್ ವೇನಲ್ಲಿ ತಗೋಬೇಡ, ಇದನ್ನು ಪಾಸಿಟಿವ್ ವೇನಲ್ಲಿ ಒಂದು ಸಲ ಯೋಚನೆ ಮಾಡು. ಈ ವೆಪನ್ನು ಒಂದು ಹೆಣ್ಣು ಮಾಡಿದರೆ ಹೆಂಗಿರುತ್ತೆ? ವೆಪನ್ ಆಗೇ ಬಳಸ್ತಿರೋದು ಎಲ್ಲಾನು. ಹೌದು. ಸಂಗತಿ ಇದು ಹೆಂಗೆ ವರ್ಕ್ ಆಗುತ್ತೆ ಒಂದ್ಸಲ ಯೋಚನೆ ಮಾಡು ಅಂದರು. ಆ್ಯಕ್ಚುಲಿ ನನಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಆಮೇಲೆ ಅವರು ಬೇರೆ ಪುಸ್ತಕಗಳನ್ನ ಓದಿದೆ. ಅನಭಿಜ್ಞ ಶಾಕುಂತಲ ಅಂತ ಬರೆದಿದ್ದಾರೆ. ಅದ್ರಲ್ಲಿ ನಾನು ಮಲ್ಲಿಗೆ ಪಾತ್ರ ಮಾಡಿದ್ದೆ. ಅದು ಸ್ಟೋರಿ ಆಮೇಲೆ ಹೇಳ್ತೀನಿ. ಚಕ್ರರತ್ನ, ಅಪ್ಪ ನನಗೆ ಈ ಪಾತ್ರ ಹೆಂಗೆ ಮಾಡಲಿ, ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಬಾಹುಬಲಿ, ಭರತ, ದಾಯಾದಿಗಳು, ಅದ್ಭುತವಾದ ಹಾಡುಗಳನ್ನ ಬರೆದಿದ್ದಾರೆ ನಮ್ಮ ರಾಯಚೂರು ಸರ್. ಅದ್ಭುತವಾದ ಸಂಗೀತ ಮಾಡಿದ್ದಾರೆ ನಮ್ಮ ಹಡಪದಣ್ಣ. ನಿರ್ದೇಶನ ಮಾಡ್ತಿದ್ದಾರೆ, ಲೈಟಿಂಗ್ ಆಗ್ತಾ ಇದೆ, ಕಾಸ್ಟ್ಯೂಮ್ ಆಗ್ತಾ ಇದೆ, ಮೇಕಪ್ ಆಗ್ತಾ ಇದೆ. ಪಾತ್ರ ಹೆಂಗೆ ಮಾಡಲಿ ಗುರು ನಾನು? ಓಕೆ, ನೀನಾಸಮ್ದೆಲ್ಲ ನಾಲೆಡ್ಜು, ನಮ್ಮ ಅಟ್ಟ ಕಲರ್ ಇದೆಲ್ಲ ನಾಲೆಡ್ಜು. ನನ್ನ ಫ್ರೆಂಡ್ಸ್ಗಳ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಈ ಮೂಮೆಂಟ್ ಹೆಂಗೆ ಮಾಡಬೇಕು, ಹಿಂಗೆ ಮಾಡಿದರೆ ಇದು ಹೆಂಗೆ ವರ್ಕ್ ಆಗುತ್ತೆ. ನಾನು ಕುತ್ಕೊಂಡು ಸ್ಕೆಚ್ ಮಾಡಿಕೊಂಡು ಮೇಕಪ್ ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ, ಇದಕ್ಕೊಂದು ಡಾಲರ್ ಯೂಸ್ ಮಾಡಬೇಕು, ಚಕ್ರದ್ದೇ ಯೂಸ್ ಮಾಡಬೇಕು, ಭರತನ ಹತ್ರ ಬರಬೇಕು, ಇಂದ್ರನ ಆಯುಧಾಗಾರದಿಂದ ಬಂದಿದೆ ಅಂತ ನನಗೆ ಒಂದು ದೊಡ್ಡ ಇದನ್ನು ಕೊಟ್ಟಿರ್ತಾನೆ ಬಿರುದು. ನನ್ನ ಮಹಾಲಕ್ಷ್ಮಿಯನ್ನು ಕರಿ ಅಂತಾನೆ ಭರತ. ನನ್ನ ಸೌಭಾಗ್ಯ ಲಕ್ಷ್ಮಿಯನ್ನು ಕರೀರಿ, ಆಹ್ವಾನಿಸಿ. ನನ್ನ ಎಂಟ್ರಿ ಹೆಂಗೆ ಬರಬೇಕು, ಅದಕ್ಕೆ ಮ್ಯೂಸಿಕ್ಕು. ಹೌದು, ಅಮೇಝಿಂಗ್ ಇಟ್ ಇಸ್. ಬಂದರೆ ನೀವು ಈಗಲೂ ನಂಬಲ್ಲ, ನಮ್ಮೆಲ್ಲ ಕೋ ಆರ್ಟಿಸ್ಟು ಬುಡು ಓಡ್ ಬಂದು ಸೈಡ್ ವಿಂಗಲ್ಲಿ ನಿಂತ್ಕೊಂಡು ನೋಡೋರು. ಹೆಂಗೆ ಬರ್ತಾಳೆ ಅಕ್ಕ, ಹೆಂಗೆ ಮಾಡ್ತಾಳೆ ಅಕ್ಕ, ಸೀತು ಹೆಂಗೆ ಮಾಡ್ತಾಳೆ, ಸಿತಾರ ಹೆಂಗೆ ಮಾಡ್ತಾಳೆ.
ಎಲ್ಲರೂ ಕಣ್ಣಲ್ಲಿ ಒಂಥರ ಇದಿರುತ್ತೆ ಗೊತ್ತಾ, ಕಾತುರುತ್ತೆ. ಸಿತಾರಕ್ಕ ಹೆಂಗ್ ಮಾಡ್ತಾಳೆ, ರಿಹರ್ಸಲ್ಲೇ ಲಿಂಗಿಂಗ್ ಮಾಡಿದಾಳೆ, ಬಟ್ ಸ್ಟೇಜ್ ಮೇಲೆ ಹೆಂಗ್ ಬರುತ್ತೆ, ಮ್ಯೂಸಿಕ್ ಜೊತೆ ಹೆಂಗ್ ಬರುತ್ತೆ, ಲೈಟ್ ಹೆಂಗ್ ಬರುತ್ತೆ, ಸಖತ್ತಾಗಿ ಬಂತು. ಅದ್ಭುತ ನಾಟಕ. ನನ್ನ ಕರಿಯರಲ್ಲೇ ನಾನು ಮಾಡಿದಂಥ ಒಂದು ಬೆಸ್ಟ್ ನಾಟಕ ನನಗೆ ಅದು. ಮತ್ತು ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ, ಅದೆರಡು ನನ್ನ ಫೇವ್ರೇಟ್ ಬೆಸ್ಟ್ ನಾಟಕಗಳು. ಒಂದು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವ್ರು ಬರೆದಿದ್ದಾರೆ, ಅದ್ರದ್ದು ಅನುಭವ ನಾನು ಹೇಳ್ತೀನಿ. ಸೇಮ್ ಇದ್ರ ಥರನೇ, ಪೂವಮ್ಮನ್ ಥರ. ಅಮೇಝಿಂಗ್ ಚಕ್ರರತ್ನ. ನಾನು ಥ್ಯಾಂಕ್ಸ್ ಟು ನಾರಾಯಣ ಸ್ವಾಮಿ ಸರ್, ಅದನ್ನು ನೀನು ಮಾಡಬೇಕು, ನಾನು ನಿನಗೆ ಬರೆದಿರೋದು ಅಂತ ಹೇಳಿದರು. ಆಮೇಲೆ KS ಟಿಲ್ ಚಂದ್ರು ನನ್ನ ನಂಬಿ ಆ ಪಾತ್ರನ ಕೊಟ್ಟರು. ಸಿತಾರ ಮಾಡ್ತಾರೆ. ಈ ಪಾತ್ರ ಇನ್ನೊಬ್ರು ಮಾಡ್ತಾರೆ, ನಾನು ಅವ್ರಿಗೆ ಟ್ರೈನ್ ಮಾಡ್ಬೇಕಂತ ಹೋಗಿದ್ದು, ಅದಕ್ಕೆ ಕರೆಸಿದ್ರು ನನ್ನನ್ನು. ನಾನು ಬಲಿದಾನ ನಾಟಕ ಮಾಡಿದೆ, ಕುವೆಂಪು ಅವ್ರದ್ದು, ಹಳೆಗನ್ನಡ. ಅವಾಗ ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ, ಓಕೆ ಇವಳು ಕಲರಿಕೆಲ್ಲ ಕಲ್ತಿದ್ದಾಳೆ, ಸೊ ಈ ಪಾತ್ರಕ್ಕೆ ಈ ಥರದ್ದು ಒಂದಷ್ಟು ಇದೆ ಅಮ್ಮ, ಹೇಳ್ಕೊಡು, ನಾವು ಹೊಸದೊಂದೇನೋ ಬಳಸಬೇಕು ಅಂತಿದ್ದೀವಿ ಅಂತ. ಸೊ ನೀವು ಆ ನಾಟಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಕಳರಿ ಪಯಟು ಕಂಟೆಂಪ್ರರಿ ಮಿಕ್ಸ್ ಮಾಡಿ ಇಡೀ ನಾನು ಬಂದ್ರೇ ಗರ್ರ ಅಂತ ಬಂದ್ಬಿಡ್ತಾ ಇದ್ದೆ. ಆಮೇಲೆ ಬಾಹುಬಲಿ ಜೊತೆ ಯುದ್ಧ ಮಾಡುವಾಗ, ಆಮೇಲೆ ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ದೃಷ್ಟಿ ಯುದ್ಧ ಮಾಡಬೇಕು. ಅವರು ಮಲ್ಲ ಯುದ್ಧ ಮತ್ತು ದೃಷ್ಟಿ ಯುದ್ಧ, ಜಲಯುದ್ಧ ಅವರು ಇದು ಮಾಡ್ಕೋತಾರೆ. ಕೊನೆಗೆ ದೃಷ್ಟಿ ಯುದ್ಧ ಜಲಯುದ್ಧ ಆಗುತ್ತೆ, ಮಲ್ಲ ಯುದ್ಧ ನನ್ನ ಜೊತೆಲಿ, ಅಂದರೆ ಚಕ್ರರತ್ನ ಜೊತೆಲಿ. ಬಾಹುಬಲಿ ಜೊತೆ ಆ ಯುದ್ಧ ಮಾಡ್ತಾ 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 ಹಿಲ್ ಗೆಟ್ ಕನೆಕ್ಟೆಡ್. ಹೀ ಈಸ್ ವೆರಿ ಸ್ಟ್ರಾಂಗ್, ದೆನ್ ಸ್ಟ್ರಾಂಗರ್ ದೆನ್ ಭರತ ಅಂತ. ಬಾಹುಬಲಿ ಭರತನ್ಗಿಂತ ಸ್ಟ್ರಾಂಗ್ ವ್ಯಕ್ತಿ. ಸೊ ಇವನಿಗೆ ಇವನ ಜೊತೆ ನಾನು ಫೈಟ್ ಮಾಡೋಕ್ಕಾಗ್ತಿಲ್ಲ, ಸೊ ನಾನು ಇವನ ಆಯುಧಗಾರದಲ್ಲಿ ಇರಬೇಕು ಅಂತ. ಅದಿನ್ನೇನು ಅವ್ನು ಬಾಹುಬಲಿ ಮುಗಿಸಿ ಹಿಂಗೆ ತಿರುಗುವಾಗ, ನಾನು ಇನ್ನೇನು ಅವ್ನು ಹಿಂಗೆ ಕಟ್ ಮಾಡಬೇಕು ಅಂತ ಹಿಂಗೆ ಗರ್ರ ಅಂತ ತಿರುಗುವಾಗ ಹೋಗ್ತೀನಿ, ಅವನ ದೃಷ್ಟಿಗೆ ಆಗಲ್ಲ, ಕಾಲು ಹಿಡ್ಕೊಂಡ್ಬಿಡ್ತೀನಿ. ಐ ಹೋಲ್ಡ್ ಬಾಹುಬಲಿ ಇಸ್ ಲೈಕ್. ಆಮೇಲೆ ಅವ್ನು ಕಣ್ಣು ಮುಚ್ಕೊಂಡು ನಿಂತ್ಕೊಳ್ತಾನೆ, ನಾನು ಗರ್ರ 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 ಅಂತ ತಿರುಗಿ ಸೆಂಟ್ರ್ ಸ್ಟೇಜ್ಗೆ ಹೋಗಿ, ಒಂದು ಕಲ್ಲು ಬಂಡೆ ಇರುತ್ತೆ, ಅದು ಅವ್ರು ಮೊದಲು ಜಿನೋ ಮೂರ್ತಿದು ಕಲ್ಲು, ಇದೇನು ಬಂಡೆ ಇದನ್ನ ಕೆತ್ತಿದ್ರೇ ರಕ್ತ ಬರುತ್ತೆ ಅಂತೇಳಿ ಅವರು ಏನು ಫಸ್ಟ್ ಸೀನಲ್ಲಿ ಆಗಿರುತ್ತೆ. ಸೊ ಆ ಕಲ್ಲು ಹತ್ರ ಹೋಗ್ತೀನಿ ನಾನು. ಆ ಲೈಟಿಂಗಲ್ಲಿ ನಾನು ತಿರುಗಿ ಆ ಕಲ್ಲು ಹತ್ರ ಹೋಗೋದು ಅವ್ರಿಗೆ ಗೊತ್ತಾಗಲ್ಲ, ನಾನೇ ಆ ಕಲ್ಲು. ತಿರುಗಿಸಿದ್ರೆ ಬಾಹುಬಲಿ. ಈ ಥರದೊಂದು ಅದ್ಭುತವಾದ ಒಂದು ಕಲೆನ ರೆಡಿ ಮಾಡಿದರು ಸಿದ್ದರಾಮ್ ಕೊಪ್ಪಾರ್ ಅಂತೇಳಿ. ಹಿಂದ್ಗಡೆ ಫುಲ್ ಕಲ್ಲು ಕಾಣೋ ಥರ, ತಿರುಗಿಸಿದ್ರೆ ಜಿನೋ ಮೂರ್ತಿ, ಗೊಮ್ಮಟೇಶ್ವರ. ಅಂದರೆ ಅದ್ಭುತ ಅದು. ಆ ರಂಗಭೂಮಿದೊಂದು ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ಚಪ್ಪಾಳೆ, ಆಬ್ವಿಯಸ್ಲಿ ಚಪ್ಪಾಳೆನೇ ನಮಗೆ ದೊಡ್ಡ ಅವಾರ್ಡು. ಆ ಒಂದು ಫೀಲ್ ಇದೆಯಲ್ಲ, ಆ ಪ್ರೌಡ್ ಫೀಲ್ ಇದೆ, ಅಪ್ಪ ನಾನು ಚೆನ್ನಾಗಿ ಮಾಡಿದೆ ಅನ್ನಿಸ್ಬೇಕು ನನಗೆ. ಸ್ಯಾಟಿಸ್ಫೈಡ್ ಆರ್ಟಿಸ್ಟ್ ನಾನು ಆಗಿದ್ದೆ ನಾನು ಚಕ್ರರತ್ನ ಮಾಡಿದ್ಮೇಲೆ, ಸೂರ್ಯಾಸ್ತದಿಂದ ಮಾಡಿದ್ಮೇಲೆ. ಆ ಎರಡು ನಾಟಕ ನೋಡಿನೇ ಕಲಾಕ್ಷೇತ್ರದಲ್ಲೆಲ್ಲ ನನ್ನ ಹೆಸರು ತುಂಬ ಪ್ರಚಲಿತವಾಯಿತು. ಅಂದರೆ ತುಂಬ ಜನ, ಏನ್ರಿ ಅವಳು ಬಾಡಿನ, ಅದು ಏನದು ಬಾಡಿನ ಏನದು ಹಂಗೆ ತಿರುಗ್ತಾಳಲ್ರಿ ಅಮ್ಮ ಅದೆಲ್ಲ ಬಂದು. ಎಷ್ಟೋ ಜನ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಬಂದು, ಇದು ನಿಮ್ಮ ಕೈಯೆಲ್ಲ ಕಾಲಂತ ತಿಳ್ಕೊಳ್ಳಿ, ನಿಮ್ಮ ಕಾಲು ಹಿಡಿದು ನಾವು ಗೌರವ ಸಲ್ಸಕ್ತಾರದಯ್ಯಪ್ಪ, ಅಷ್ಟೆಲ್ಲ ದೊಡ್ಡ ಮಾತಾಡಿ ಸರ್, ನಾನು ಚಿಕ್ಕವಳು, ನನ್ನ ಜ್ಞಾನಕ್ಕೆ ತಕ್ಕಷ್ಟನ್ನ ನಾನು ತಿಳ್ಕೊಂಡು ಮಾಡಿದ್ದೀನಿ ಅಂತ. ಆಮೇಲೆ KY ನಾರಾಯಣ ಸ್ವಾಮಿ ಅವರು ತುಂಬ ಖುಷಿಪಟ್ಟರು, ನನ್ನ ಕೃತಿಗೆ ನೀನು ನ್ಯಾಯ ಒದಗಿಸಿದ್ಯಾ ಅಂತ. ಸ್ವಲ್ಪ ರೈಟ್ರಿಗೆ ಹಂಗೆ ಅನ್ಸೋದು ತುಂಬ ಗ್ರೇಟ್ ವಿಷಯ. ಸೊ ನಾನು ಬ್ಲೆಸ್ಡ್. ಸೊ ಅದಕ್ಕೆ ನೀನಾಸಂ ನಾನು ಯಾವಾಗಲೂ ಹೇಳ್ತೀನಿ, ನೀನಾಸಂ ಇಸ್ ಅಮೇಝಿಂಗ್. ನಾವು ಏನನ್ನು ತೊಗೊಳ್ತೀವಿ, ಹೆಂಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ಚಕ್ರರತ್ನ ಇಸ್ ಅಮೇಝಿಂಗ್. ಅದ್ರ ಜೊತೆ ಹಂಗೆ ಸೈಮೆಂಟೆನ್ಸ್ ನಾಟಕ ಅಂದರೆ ಚಕ್ರರತ್ನ ಬಗ್ಗೆ ಕೇಳಿದ್ರಿಂದ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಹೇಳ್ತೀನಿ. ಅದು ದೃಶ್ಯಕಾವ್ಯ ತಂಡದ್ದು, ನಂಜುಂಡೇಗೌಡರು ಮಾಡಿದದು. ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಅದನ್ನು ಕನ್ನಡಕ್ಕೆ ಬರೆದಿದ್ದಾರೆ. ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಇದು ಒಂದು ವೆಪನ್, ಇಲ್ಲೂ ಒಂದು ಹೆಣ್ಣಿನ ಪಾತ್ರವೇ, ಆದರೆ ಇವಳು ಬೇರೆ ಥರ ವೆಪನ್ ಆಗಿ ಬಳಸ್ಕೋತಾರೆ. ಒಬ್ಬ ರಾಜ ನಪಂಸಕ, ಅಂದರೆ ಅವನ ಮಕ್ಕಳು ಮಾಡಲಿಕ್ಕೆ ಶಕ್ತಿ ಇರಲ್ಲ, ಆದರೆ ಅವನ ರಾಜ ಬಡ ಹುಡುಗಿ ಮನೇನ ಮದುವೆ ಮಾಡಿದರೆ ನಿನಗೆ ಆರೋಗ್ಯ ಸರಿ ಹೋಗ್ಬೋದು ಅಂತೇಳಿ ಮದುವೆ ಮಾಡಿಬಿಡ್ತಾರೆ. 5 ವರ್ಷದ ತನಕ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ. ಉತ್ತರಾಧಿಕಾರಿನ ಹೆಂಗೆ ಕೊಡೋದು, ಉತ್ತರಾಧಿಕಾರಿನ ಮಗ ಬೇಕು, ಆ ರಾಜ್ಯಕ್ಕೆ ನೆಕ್ಸ್ಟ್ ರಾಜ ಬೇಕು ಅಂತ ಹೆಂಗೆ ಕೊಡ್ತಾರೆ. ನೀವು ಮಕ್ಕಳು ಮಾಡೋಕ್ಕಾಗಲ್ಲ, ಅವಳು ಹೆಂಗೆ ತಗೊಳ್ಳಿ, ನಿಯೋಗ ಪದ್ಧತಿ ಅಂತ ಒಂದು ಬರುತ್ತೆ. ಇವಾಗ ನಾವು ಟೆಸ್ಟ್ ಯು ಬೇಬಿ, ಆ ಬೇಬಿ ಈ ಬೇಬಿ ಅಂತ ಹೇಳ್ತಾರೆ.
ಆ ಥರದ್ದು ಅವಾಗ ಒಂದು ನಿಯೋಗ ಪದ್ಧತಿ ಏನಂದರೆ ಅವಾಗ ಅವ್ರು ಹೋಗಿ ಇನ್ನೊಬ್ಬ ಗಂಡಸಿನ ಜೊತೆ ಮಲಗಿ ಒಂದು ವಾರದ ಇದರಲ್ಲಿ ಗಡುವಿನಲ್ಲಿ ಮಗು ಮಾಡಿಕೊಂಡು ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಅದನ್ನು ಉತ್ತರಾಧಿಕಾರಿಯಾಗಿ ತಗೊಳ್ಳೋದು ಅಂತ ಒಂದು ಪ್ರತೀತಿ. ಅದಕ್ಕೆ ಇವಳನ್ನು ಬಳಸ್ಕೋತಾರೆ. ಸೊ ಅಲ್ಲೂ ಇವಳು ವೆಪನ್ ನೋಡಿ, ರಾಜ್ಯಕ್ಕೆ ಉತ್ತರಾಧಿಕಾರಿ ಕೊಡುವುದಕ್ಕೆ ಇವಳು ಮಿಷನ್. ಯಾವುದೋ ಹುಟ್ಟಿರೋ ಮಗುನ ದತ್ತು ತಗೋಬೋದಿತ್ತಲ್ಲ, ಮಾಡಲಿಲ್ಲ. ಆದರೂ ಇದರಿಂದನೇ ಬೇಕು. ಇವನ್ ರಕ್ತ ಆಗಲ್ವಲ್ಲ. ಎಷ್ಟೊಂದು ವಿಷಯಗಳು ನಾನು ಜಿಜ್ಞಾಸೆಗೆ ತೊಗೊಂಡಾಗ ಅಯ್ಯೋ ಎಷ್ಟೊಂದು ಲೂಪ್ಸ್ ಇದೆಯಲ್ಲಪ್ಪ ಎಷ್ಟು ಈ ಕಥೆಗಳಲ್ಲಿ, ಆದರೆ ಬಟ್ ಇದು ಇಷ್ಟು ವರ್ಕ್ ಆಗಿದೆಯಲ್ಲ, ಹೆಂಗೆ ಇದು. ಅಲ್ಲಿ ನೋಡಿ, ಹೆಣ್ಣು ಅಲ್ಲಿ ಅಬಲೆ ಈ ಥರದಕ್ಕಿಂತ ವಿಭಿನ್ನವಾಗಿ ನನಗೆ ಕಂಡಿದ್ದೇನೆಂದ್ರೆ ಆ ನಾಟಕದಲ್ಲಿ ಪಾಪ ರಾಜ ಅವನು ವೀಕ್, ಬಟ್ ಅವನು ರಾಜ ಅಲ್ಲ ಅವನು ರಾಜನೇ. ನಪುಂಸಕ ಆದ ತಕ್ಷಣ ಅವನು ಗಂಡಸಲ್ಲ ಅಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ? ಹಿ ರೆಸ್ಪೆಕ್ಟ್ ವಿಮೆನ್. ಅವನು ತುಂಬ ಗೌರವದಿಂದ ಮಾತಾಡ್ತಾನೆ. ಅವನಿಗೆ ಕಳ್ಸಕ್ಕೆ ಇಷ್ಟನೇ ಇರಲ್ಲ ಹೆಂಡ್ತಿನ ಬೇರೆಯವ್ರ ಹತ್ರ. ಆ್ಯಂಡ್ ಅವನನ್ನು ಹೆಂಗೆ ವಿಲನ್ ಅಂತ ಮಾಡಕ್ಕೆ ಸಾಧ್ಯ? ಅವನಲ್ಲ, ಸಿಸ್ಟಮ್ ವಿಲನ್ ಇಲ್ಲಿ. ಹೌದು. ಆ ನಾಟಕದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ಸಿಸ್ಟಮ್ ಇಸ್ ವಿಲನ್. ರಾಜನ್ಗೆ ಉತ್ತರಾಧಿಕಾರಿ ಬೇಕೇ ಬೇಕು. ಹೋದ ಸತ್ತರಿ, ರಾಣಿನೂ ಸತ್ಲು, ರಾಜನ ಸತ್ತ, ಅರಮನೆನೇ ಹೋಯ್ತು. ಇವಾಗ ಆ ಉತ್ತರಾಧಿಕಾರಿ ಬಗ್ಗೆ ಯಾರು ಹಿಸ್ಟ್ರಿಲಿ ಬರೀತಾರೆ? ಇವೆಲ್ಲ ನನ್ನ ಕ್ವಶನ್ಸು. ನಾನು ಆ ನಾಟಕದಲ್ಲಿ ಕಂಡುಕೊಂಡಿದ್ದು ಹೆಣ್ಣು ಮಕ್ಕಳಿಗೆ ಎಷ್ಟು ಬಾಧೆಗಳಿರುತ್ತೋ ಅಷ್ಟೇ ಗಂಡು ಮಕ್ಕಳಿಗೂ ಇರುತ್ತೆ ಅಂತ. ನಾನು ಅನ್ಕೊತಿದ್ದೆ, ಇಲ್ಲ ನನ್ನ ಪಾತ್ರನೇ ಇದರಲ್ಲಿ ತುಂಬ ಪಾಪ ಶೋಷಣೆಗೆ ಒಳಗಾಗಿದೆ. ಶೀಲವತಿನೇ ತುಂಬ ಶೋಷಣೆಗೆ ಒಳಗಾಗಿರೋದು. ಪಾಪ ಅವಳ ಪಾತ್ರ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ನಾನು ಫಸ್ಟ್ ಕಟ್ಕೊಂಡೆ. ಆಮೇಲೆ ಗೊತ್ತಾಯ್ತು ನನಗೆ, ಇಲ್ಲ ಒಕ್ಕಾಕ ಅವನು ಕೂಡ ಶೋಷಣೆಗೆ ಒಳಗಾಗಿದ್ದಾನೆ. ಪಾಪ ಅವನಿಗೆ ನಿನ್ನ ಗಂಡಸಲ್ಲ ನನ್ನ ಚುಚ್ಚಿ ಹೇಳ್ತಾರಲ್ಲ, ಅಯ್ಯೋ. ಸೊ ನಾವೆಲ್ಲ ಪಾತ್ರ ಮಾಡುವಾಗ ಆ ನಾಟಕಕ್ಕೂ ಕೂಡ ಎಲ್ಲ ಪಾತ್ರಧಾರಿಗಳು ಸೈಡ್ ವಿಂಗಲ್ಲಿ ಬಂದು ನೋಡೋರು. ನಮ್ಮ ತೇಜಸ್ಸು, ಮಯೂರು, ನಮ್ಮ ಪಲ್ಲವಿ, ಇನ್ನೊಂದಷ್ಟು ಆರ್ಟಿಸ್ಟ್ಗಳೆಲ್ಲ ಭಾಳ ಖುಷಿಯಿಂದ ಬಂದು ನೋಡೋರು. ಒಕ್ಕಾಕನ ಪಾತ್ರ ಮಹೇಶ್ ಅಂತ ಮಾಡಿದ್ದ, ಅದ್ಭುತ. ಅವನು ಸೂಪರಾಗಿ ಮಾಡಿದ. ಅವನು ನೋಡೋಕ್ಕೆ ನನ್ನ ಸೀನಾದ್ಮೇಲೆ ನಾನು ಸುಮ್ಮನೆ ಹೋಗಿ ಕೂತ್ಕೊಳ್ತಿದ್ದೆ. ಅಳು ಬಂದ್ಬಿಟ್ಟು ನನಗೆ ಹತ್ಬಿಟ್ಟಿದ್ದೀನಿ. ನನ್ನ ಪಾತ್ರ ಹೆಂಗೂ ಬೇರೆಯವರೆಲ್ಲ ಅಳ್ತಾಯಿದ್ರು. ನಾನು ಮಹೇಶ್ ಅಂದರೆ ಒಕ್ಕಾಕನ ಪಾತ್ರ ಮಾಡ್ದನ್ನು ಅವನ ಪಾತ್ರಧಾರಿ ನೋಡಿ ಅಳ್ತಾ ಇದ್ದೆ ನಾನು. ಇಷ್ಟು ಚೆನ್ನಾಗಿ ಮಾಡಿದ್ನಲ್ಲ ಇವನು ಅಂತ. ಸೊ ವಿ ರೆಸ್ಪೆಕ್ಟ್ ಈಚ್ ಅದರ್ ಆ ಪಾತ್ರಗಳಲ್ಲಿ. ಅದು ಕೂಡ ನನಗೆ ತುಂಬ ಖುಷಿ ಕೊಟ್ಟಂಥ ನಾಟಕ ಅವೆರಡು. ಓಕೆ, ದಿ ಬೆಸ್ಟ್. ಸೊ ಇದೊಂದಿಷ್ಟು ರಂಗಭೂಮಿ ಪರಿಚಯ, ಸಣ್ಣ ಪರಿಚಯ ಅಷ್ಟೇ ಅದು ಊರ ಭಂಡಾರದಲ್ಲಿ. ಸೊ ಇವಾಗ ನಿಮಗೆ ಸೀರಿಯಲ್ ಮತ್ತು ರಂಗಭೂಮಿ ಅಂತ ಎರಡು ಆಪ್ಷನ್ ಕೊಟ್ಟರೆ ಯಾವುದನ್ನ ಫಸ್ಟ್ ಆಯ್ಕೆ ಮಾಡ್ಕೊತೀರಿ? ಎರಡನ್ನೂ ಒಂದೇ ಆಪ್ಷನ್ ಕೊಡೋದು? ನೋವೇ. ಇದು ತುಂಬ ಸಂಕಷ್ಟದ ಪ್ರಶ್ನೆಗೆ ನಾನು ಕೊಡೋ ಆನ್ಸರ್ ಏನಂದರೆ, ಎರಡೂ ಇಂಪಾರ್ಟೆಂಟ್. ಒಂದು ಆತ್ಮತೃಪ್ತಿ, ಇನ್ನೊಂದು ಹೊಟ್ಟೆ ತೃಪ್ತಿ. ಇವೆರಡು ಭಾಳ ಮುಖ್ಯ. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀವಿ. ರಂಗಭೂಮಿ ನನಗೆ ನಿಜವಾಗ್ಲೂ ಆತ್ಮತೃಪ್ತಿ. ಸೀರಿಯಲ್ಲು ನನ್ನ ಹೊಟ್ಟೆ ತೃಪ್ತಿ. ನಂಗೆ ತುಂಬ ಒಳ್ಳೆ ಕೆಲಸ ಕೊಟ್ಟಿದೆ ಸೀರಿಯಲ್ ಇಂಡಸ್ಟ್ರಿ. ಜೀವನ ಕೊಟ್ಟಿದೆ, ಹೆಸರು ಕೊಟ್ಟಿದೆ. ರಂಗಭೂಮಿ ಎಷ್ಟು ಹೆಸರು ಕೊಟ್ಟಿದೆ, ನಂಗೆ ಸೀರಿಯಲ್ ಸಿನಿಮಾನು ಅಷ್ಟೇ ಹೆಸರು ಕೊಟ್ಟಿದೆ. ಎಲ್ಲೂ ತಾರತಮ್ಯ ಇಲ್ಲ. ನಾನು ಯಾರ ಮೇಲೂ ₹1 ಡಿಪೆಂಡ್ ಆಗದೆ ಇರೋ ಥರ ನನ್ನನ್ನು ಸೀರಿಯಲ್ ರಂಗ ಬೆಳೆಸಿದೆ. ಇನ್ನು ರಂಗಭೂಮಿ ಎಲ್ಲೂ ನಿನ್ನ ಅಭಿನಯದಲ್ಲಿ ಇವಳ ಚೆನ್ನಾಗೇ ಮಾಡಲಿಲ್ಲ ಅಂತ ಅನ್ನಿಸ್ಕೊಳ್ದೇ ಇರೋ ಹಾಗೆ ನನ್ನ ಪಾತ್ರವನ್ನು ನಾನು ಎಲ್ಲರೂ ಇನ್ಕ್ಲೂಡಿಂಗ್ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳು ಕೂಡ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಮಾಡ್ತೀಯ ಸಿತಾರಾ ಅಂತ. ನನ್ನ ಅಕ್ಕಪಕ್ಕದಲ್ಲಿ ಇರೋರ್ಗಾದ್ರೂ ಗೊತ್ತಾಗಬೇಕಲ್ಲ ನನ್ನ ಲೂಪ್ ಓಡ್ಸ್ ಏನಂತ. ಅವಳ ಮಾಡಿದೆ ಮಾಡ್ತಾಳೆ ಅಂತ ಯಾರೂ ಹೇಳಿಲ್ಲ. ಏನು ಸಿತ್ತು, ಒಂದೊಂದು ಕ್ಯಾರೆಕ್ಟ್ರೂ ನೀನು ಇಷ್ಟು ಡಿಫ್ರೆಂಟಾಗಿ ಮಾಡ್ತೀಯಾ. ಚೂಡಿದಾರ ಹಾಕಿದ್ರೆ ಹಂಗೆ ಮಾಡ್ತೀಯಾ, ಸೀರೆ ಹಾಕಿದ್ರೆ ಹಿಂಗೆ ಮಾಡ್ತೀಯಾ, ಮಿಡಿ ಹಾಕಿದ್ರೆ ಹಂಗೆ ಮಾಡ್ತೀಯಾ, ಮಾಡ್ರನ್ ಹಾಕೊಂಡ್ರೆ ಹಂಗೆ ಕಾಣಿಸ್ತೀಯಾ, ಏನು ಸಿತ್ತು ಇದು ಹಿಂಗೆ, ಎಲ್ಲ ಪಾತ್ರನೂ ಇಷ್ಟು ಚೆನ್ನಾಗಿ ಮಾಡ್ತಿಲ್ಲ ಅಂತ ಅವ್ರು ನನ್ನ ಗೌರವಿಸ್ತಾರೆ. ಸೊ ಐ ಆಮ್ ಬ್ಲೆಸ್ಡ್. ಓಕೆ, ಸೊ ಎರಡೂ ನನಗೆ ತುಂಬ ಇಂಪಾರ್ಟೆಂಟ್. ನನ್ನೆರಡು ಕಣ್ಣುಗಳು. ಓಕೆ, ಆಪ್ಷನ್ ಕ್ಯಾನ್ಸಲ್.